ಸ್ನೇಹಿತರೆ, ಸಂಗಾತಿಗಳೇ, ಬಂಧುಗಳೇ, ಯುದ್ಧದ ಸದ್ದು ಸದ್ಯಕ್ಕೆ ಸ್ತಬ್ಧವಾಗಿದೆ. ಹಾಗಂತ ಯುದ್ಧದ ಸಾಧ್ಯತೆ ಸಂಪೂರ್ಣವಾಗಿ ನಶಿಸಿ ಹೋಗಿದೆ ಅಂತ ಹೇಳಿ ಅರ್ಥ ಅಲ್ಲ. ಯಾವುದೇ ಸಂದರ್ಭದಲ್ಲಿ ಯುದ್ಧ ಮತ್ತೆ ಹೊಸ ರೂಪದಲ್ಲಿ, ಹೊಸ ನೆಪದ ಮುಖಾಂತರ ಎದ್ದು ನಿಲ್ಲಬಹುದು ಎನ್ನುವಂತಹದ್ದನ್ನು ಕೂಡ ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ. ಯುದ್ಧದ ವರದಿಗಳು ಬಂದ ತಕ್ಷಣ ನಮ್ಮ ಸಮುದಾಯದಲ್ಲಿ, ಸಮಾಜದಲ್ಲಿ, ಜನತೆಯ ನಡುವೆ ಒಂದು ಬಗೆಯ ಸನ್ನಿಯ ವಾತಾವರಣ ಸೃಷ್ಟಿಯಾಗಿದ್ದನ್ನು ನಾವು ಕಾಣ್ತೇವೆ. ಯುದ್ಧ ಅಂದೊಡನೆ ಒಂದು ಬಗೆಯ ವಿಚಿತ್ರವಾದ ಆಕರ್ಷಣೆ. ಅದರ ಜೊತೆಗೆ ನಮ್ಮ ಮಾಧ್ಯಮಗಳು ಅದಕ್ಕೆ ಕೊಡುವಂತಹ ಪ್ರಚಾರ, ಅದಕ್ಕೆ ಬಳಸುವಂತಹ ಭಾಷೆ, ಕಟ್ಟಿಕೊಡುವ ನಿರೂಪಣೆ ಏನಿದೆಯಲ್ಲ, ಇದನ್ನ ಜನವಿರೋಧಿಯಾದ, ಜೀವ ವಿರೋಧಿಯಾದ ಯುದ್ಧವನ್ನು ಕೂಡ ಜನತೆಗೆ ಒಂದು ಆಕರ್ಷಕ ಸಂಗತಿ ಎನ್ನುವಂತಹ ರೀತಿಯೊಳಗೆ ಇದನ್ನ ತಲುಪಿಸಿ ಬಿಡುತ್ತವೆ. ಬಹುಶಃ ಹಿಂಸೆಯ ಬಗ್ಗೆ ಮನುಷ್ಯನಲ್ಲಿರ್ತಕ್ಕಂಥ ಒಂದು ಹಿಂಸಾ ಪ್ರವೃತ್ತಿ ಏನಿದೆಯಲ್ಲ, ಮನುಷ್ಯನಲ್ಲಿ ಇರುವಂತಹ ಒಂದು ಹಿಂಸಾ ಪ್ರವೃತ್ತಿ ಏನಿದೆಯಲ್ಲ, ಇದು ಮನುಷ್ಯನಲ್ಲಿ ಈ ಯುದ್ಧದ ಬಗೆಯ ಒಂದು ವಿಚಿತ್ರವಾದ ಒಂದು ಆಕರ್ಷಣೆ ಹುಟ್ಟುವುದಕ್ಕೆ ಕಾರಣ ಕೂಡ ಆಗಿರಬಹುದು. ಅದು ಏನೇ ಇರಲಿ, ಇಸ್ರೇಲ್ ಮತ್ತು ಇರಾನಿನ ನಡುವೆ ನಡೆದ ಇತ್ತೀಚೆಗೆ ಘಟಿಸಿ ಹೋದ ಈ ಯುದ್ಧ ಏನಿದೆಯಲ್ಲ, ಇದು ಅನೇಕ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಟ್ಟಿದೆ. ಭಾರತದಂತಹ ಸಂದರ್ಭದಲ್ಲಿಯೂ ಕೂಡ ಅನೇಕರು ಒಂದು ಬಗೆಯ ಅಂಧ ಭಕ್ತಿಯ ನೆಲೆಯೊಳಗೆ, ಭಕ್ತಿ ಅಂತೇಳಿ ನಾನು ವಿಶೇಷವಾದ ದನಿಯಲ್ಲಿ ನಾನು ಇದನ್ನ ಮಾತಾಡ್ತಾ ಇದ್ದೇನೆ, ಇಸ್ರೇಲನ್ನ ಬೆಂಬಲಿಸುವಂತಹ ಒಂದು ಬಣ ಆದ್ರೆ ಇರಾನಿನ ಬೆಂಬಲಿಸುವಂತಹ ಮತ್ತೊಂದು ಸಮುದಾಯ, ಹೀಗೆ ಇಸ್ರೇಲ್, ಇರಾನ್, ಈ ಬಗೆಯ ಇಡೀ ಭಾರತದ ಜನತೆಯ ನಡುವೆಯೂ ಕೂಡ ಅವರದ್ದೇ ಆದ ಒಂದು ಅಭಿಪ್ರಾಯಗಳು ಸೃಷ್ಟಿಯಾಗಿರುವುದನ್ನು ನಾವು ಕಾಣ್ತೇವೆ. ಅದು ಅತ್ಯಂತ ಸಹಜವಾದದ್ದೇ, ಇರಬೇಕಾದದ್ದೇ, ಅದನ್ನ ತಳ್ಳಿ ಹಾಕೋದಕ್ಕೆ ಆಗುವುದಿಲ್ಲ. ಆದರೆ ಈ ಯುದ್ಧ ಎನ್ನುವಂಥದ್ದು ಯಾವ ದೇಶಗಳ ನಡುವೆಯೇ ಆಗಿರಲಿ, ಅದು ಏಕಕಾಲಕ್ಕೆ ಈ ಹೊತ್ತು ಆಧುನಿಕ ಸನ್ನಿವೇಶದೊಳಗೆ ಜಗತ್ತಿನ ಯಾವುದೇ ಭಾಗದಲ್ಲಿ ನಡೀತಾ ಇರುವಂತಹ ಯುದ್ಧ, ಅದು ಜಗತ್ತಿನ ಇನ್ಯಾವುದೇ ದೇಶಕ್ಕೆ ಪರೋಕ್ಷವಾಗಿ ಅದು ಪರಿಣಾಮ ಬೀರ್ತದೆ ಎನ್ನುವಂಥದ್ದನ್ನು ಕೂಡ ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಮಾಧ್ಯಮಗಳಂತೂ ಮೂರನೇ ಮಹಾಯುದ್ಧ ಇನ್ನೇನು ಆಗೇ ಬಿಡ್ತು ಎನ್ನುವಂಥ ರೀತಿಯೊಳಗೆ ಮೂರನೇ ಮಹಾಯುದ್ಧ ಅಂತ ಆ ಥರದ ಒಂದು ನೆರೇಟಿವ್ ಅನ್ನ ಕಟ್ಟಿಕೊಟ್ಟಿದ್ದನ್ನು ನಾವು ಗಮನಿಸಬೇಕು. ಯುದ್ಧ ಆದರೆ ಅದೊಂದು ಥರದ ವ್ಯಾಪಾರ ಎನ್ನುವಂಥ ಮಾತು ಕೂಡ ಸುಳ್ಳಲ್ಲ. ಆ ವ್ಯಾಪಾರ ಮೊದಲಿಗೆ ಸ್ಪಷ್ಟವಾಗಿ ಕಾಣಿಸ್ಕೊಳ್ಳೋದು ಈ ಚಾನೆಲ್ಗಳ ಮುಖಾಂತರ. TRP ಹೆಚ್ಚಾಗುವುದು ಕೂಡ ಅದು ಯುದ್ಧದ ವ್ಯಾಪಾರದ ಒಂದು ಫಲಶ್ರುತಿಯೇ ಅಂತಲೇ ನಾವು ಭಾವಿಸಬೇಕು. ಅದರ ಆತ್ಯಂತಿಕವಾದ ಫಲಶ್ರುತಿ ಎಲ್ಲಿ ಅಂತಂದ್ರೆ, ಯುದ್ಧದ ಶಸ್ತ್ರಾಸ್ತ್ರ ವ್ಯಾಪಾರ ಏನಿದೆಯಲ್ಲ, ಇದು ದುಪ್ಪಟ್ಟಾಗುವಂಥದ್ದು. ಜಗತ್ತಿನ ಬಹಳ ದೊಡ್ಡ ದೊಡ್ಡ ಬಲಿಷ್ಠ ದೇಶಗಳು ಅಂತ ನಾವೇನು ಕರಿತೀವಿ, ಶಸ್ತ್ರಾಸ್ತ್ರವನ್ನ ಉತ್ಪಾದನೆ ಮಾಡುವಂತಹ ದೇಶಗಳು ಏನಂತ ಕರಿತೀವಿ, ಇವುಗಳಿಗೆ ಅವರ ವ್ಯಾಪಾರ ಸ್ವಲ್ಪ ಕಡಿಮೆ ಆದ ತಕ್ಷಣನೇ ಒಂದು ಸ್ಯಾಂಪಲ್ ಯುದ್ಧ ಹಾಕಿ ತಮ್ಮ ಶಸ್ತ್ರಾಸ್ತ್ರ ಸಾಮರ್ಥ್ಯವನ್ನು ತೋರಿಸಿ ಮತ್ತೆ ತಮ್ಮ ಹೊಸ ವ್ಯಾಪಾರವನ್ನ ಗಿಟ್ಟಿಸಿಕೊಳ್ಳುವಂತಹ ಒಂದು ತಂತ್ರಗಾರಿಕೆಯು ಕೂಡ ಈ ಯುದ್ಧದ ಸಾಧ್ಯತೆಗಳ ಹಿಂದೆ ಇರ್ತದೆ ಎನ್ನುವಂಥದ್ದನ್ನ ಕೂಡ ನಾವು ಅಲ್ಲಗಳೆಯೋದಕ್ಕೆ ಆಗುವುದಿಲ್ಲ. ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಇವತ್ತು ನಾವಿಲ್ಲಿ ಚರ್ಚೆ ಮಾಡಬೇಕಾಗಿರುವಂಥದ್ದು ಇರಾನ್ ಮತ್ತು ಇಸ್ರೇಲ್ ಎನ್ನುವಂತಹ ಎರಡು ದೇಶಗಳ ನಡುವೆ ನಡೆದ ಯುದ್ಧ ಏನಿದೆಯಲ್ಲ, ಇದರ ಬಗ್ಗೆ ನಾವು ಇವತ್ತು ಮಾತಾಡಬೇಕಾಗಿದೆ, ಚರ್ಚೆ ಮಾಡಬೇಕಾಗಿದೆ. ಬಂಧುಗಳೇ, ಇಸ್ರೇಲ್ ಇರಾನಿನ ಮೇಲೆ ಈ ಬಾರಿ ಒಮ್ಮೆಗೆ ಆಕ್ರಮಣ ಮಾಡಿತು. ಇಸ್ರೇಲ್ ಅದು ಹೆಚ್ಚು ಚರ್ಚೆಗೆ ಒಳಗಾಯಿತು. ಅಷ್ಟಕ್ಕೂ ಏನಿದು ಇಸ್ರೇಲ್ ಎನ್ನುವಂತಹ ಒಂದು ದೇಶ, ಈ ದೇಶದ ಚರಿತ್ರೆಯಾದರೂ ಏನು ಅಂತ ಹೇಳಿ ನಾವು ಗಮನಿಸಬೇಕು. ಇಸ್ರೇಲ್ ಎನ್ನುವಂಥದ್ದು ಒಂದು ಪುಟ್ಟ ರಾಷ್ಟ್ರ. ಅದರ ಇಡೀ ಜನಸಂಖ್ಯೆ, ಆ ಇಡೀ ದೇಶದ ಜನಸಂಖ್ಯೆ ನಮ್ಮ ಬೆಂಗಳೂರಿನ ಜನಸಂಖ್ಯೆಗಿಂತ ಅತ್ಯಂತ ಕಡಿಮೆ. ಅದು ಒಂದು 90 ಲಕ್ಷಕ್ಕಿಂತ ಕಡಿಮೆ ಇರುವಂತಹ ಜನಸಂಖ್ಯೆ ಇರುವಂತಹ ಒಂದು ಪುಟ್ಟ ದೇಶ ಅದು. ಈ ದೇಶ ಹುಟ್ಟಿದ್ದಾದ್ರೂ ಯಾವಾಗ, ಇದು ದೇಶದ ಚರಿತ್ರೆ ಆದ್ರೂ ಏನು ಅಂತ ನೋಡಿದ್ರೆ, ಅದು ತನ್ನ ರೂಪವನ್ನ ಪಡೆದುಕೊಂಡಿದ್ದೆ ಅದು ಯಹೂದಿ ಜನಾಂಗದ ಅಸ್ಮಿತೆಯ ಮೂಲಕ ಎನ್ನುವಂಥದ್ದನ್ನ ನಾವು ಗಮನಿಸಬೇಕು. ಯಹೂದಿ ಜನಾಂಗದ ಸಾಂಸ್ಕೃತಿಕ ಅಸ್ಮಿತೆ ಏನು ಅಂತಂದ್ರೆ, ಯಹೂದಿಯರನ್ನ ಒಂದು ಕಾಲಕ್ಕೆ ಕ್ರೈಸ್ತ ಸಮುದಾಯ ಅತ್ಯಂತ ಪ್ರಬಲವಾಗಿ ದ್ವೇಷ ಮಾಡಿದ್ರು ಎನ್ನುವಂಥದ್ದನ್ನು ಗಮನಿಸಬೇಕು. ಯಾಕೆ ಅಂತಂದ್ರೆ, ಕ್ರಿಸ್ತನನ್ನ ಗಲ್ಲಿಗೇರಿಸಿದ್ದೇ ಯಹೂದಿಗಳು ಅನ್ನೋ ಕಾರಣಕ್ಕಾಗಿ, ಯಹೂದಿಗಳು ಕ್ರಿಸ್ತನ ವಿರೋಧಿಗಳು, ನಮ್ಮ ದೇವದೂತನ ವಿರೋಧಿಗಳು ಎನ್ನುವಂತ ಕಾರಣಕ್ಕಾಗಿ ಶತಮಾನಗಳ ಕಾಲ ಯಹೂದಿಯವರನ್ನ ದ್ವೇಷ ಮಾಡಿದ್ದು ಕ್ರಿಶ್ಚಿಯನ್ನರು. ಈವನ್ ಮುಸಲ್ಮಾನರು ಕೂಡ ಯಹೂದಿಗಳನ್ನ
ತಮ್ಮ ಪ್ರತಿಯಾದ ಒಂದು ಸಮುದಾಯ ಅಥವಾ ತಾವು ದ್ವೇಷಿಸುವಂತಹ ಸಮುದಾಯ ಎನ್ನುವಂಥದ್ದು ಕೂಡ ಒಂದು ಕಾಲದ ಸನ್ನಿವೇಶದಲ್ಲಿ ಇತ್ತು. ಆದರೆ ಆ ನಂತರದೊಳಗೆ ಅದ್ರ ಜೊತೆಗೆ ಮೈತ್ರಿ ಭಾವದಿಂದ ಕೂಡ ಬೆಳೆದು ಬಂದಿರುವುದಕ್ಕೆ ಕೂಡ ಚರಿತ್ರೆಯೊಳಗೆ ಅನೇಕ ಉದಾಹರಣೆಗಳು ಕೂಡ ಇದೆ. ಯಹೂದಿ ಸಮುದಾಯದ ಒಂದು ಇನ್ನೊಂದು ಒಂದು ಕಾಲಘಟ್ಟದಲ್ಲಿ ಅವರು ಎದುರಿಸಿದ ಬಹಳ ದೊಡ್ಡ ಬಿಕ್ಕಟ್ಟು ಯಾವುದು ಅಂತಂದ್ರೆ ಅದು ಹಿಟ್ಲರ್ನದ್ದು. ಮಹಾಯುದ್ಧದ ಸಂದರ್ಭದಲ್ಲಿ ಹಿಟ್ಲರ್ ಮಾಡಿರ್ತಕ್ಕಂಥ ಮಾರಣ ಹೋಮ ಏನಿದೆಯಲ್ಲ, ಆ ಮಾರಣ ಹೋಮ ಅತ್ಯಂತ ಭೀಕರವಾಗಿ ಕಾಣಿಸಿಕೊಂಡಿದ್ದು ಯಹೂದಿ ಸಮುದಾಯದ ಮೇಲೆ. ಯಹೂದಿಗಳನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು, ಅದು ಆರ್ಯ ಸಮುದಾಯವೇ ಅದು ಜಗತ್ತಿನಲ್ಲಿ ಅತ್ಯಂತ ಶುದ್ಧ, ಶ್ರೇಷ್ಠ, ಪವಿತ್ರ ಸಮುದಾಯ ಎನ್ನುವಂತ ಹಿನ್ನೆಲೆಯಲ್ಲಿ ಹಿಟ್ಲರ್ ಆರ್ಯರ ದ್ವೇಷಿಗಳು ಯಹೂದಿಗಳು ಎನ್ನುವಂತಹ ಹಿನ್ನೆಲೆಯೊಳಗೆ ಯಹೂದಿ ಸಮುದಾಯವನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಹೊರಡ್ತಾನೆ. ಹೀಗೆ ಒಂದು ಕಡೆಗೆ ಕ್ರೈಸ್ತ ಧರ್ಮದ ಸಮುದಾಯವನ್ನ, ಇನ್ನೊಂದು ಕಡೆಗೆ ಇಸ್ಲಾಂ ಸಮುದಾಯವನ್ನ, ಇನ್ನೊಂದು ಕಡೆಗೆ ಹಿಟ್ಲರ್ನಂತಹ ಒಬ್ಬ ಬಲಿಷ್ಠ ಸರ್ವಾಧಿಕಾರಿಯನ್ನು ಎದುರು ಹಾಕಿಕೊಂಡಿರ್ತಕ್ಕಂಥ ಯಹೂದಿಗಳು ತಮ್ಮ ಅಸ್ಮಿತೆಯನ್ನ ಚರಿತ್ರೆಯಲ್ಲಿ ಕಟ್ಟಿಕೊಂಡಿದ್ದು ಹೇಗೆ, ಈ ಬಗೆಯ ಒಂದು ಆಕ್ರಾಮಕ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿದ್ದು ಹೇಗೆ ಎನ್ನುವಂಥದ್ದು ಏನಿದೆಯಲ್ಲ, ಇದು ಅತ್ಯಂತ ಬಹು ದೊಡ್ಡ ವಿಶೇಷವಾಗಿರುವಂತಹ ಸಂಗತಿ ಎನ್ನುವಂಥದ್ದನ್ನು ಕೂಡ ಗಮನಿಸಬೇಕು. ಇಸ್ರೇಲಿನ ಹುಟ್ಟಿನ ಹಿಂದೆ ಒಂದು ಜಿಯೋನಿಸ್ಟ್ ಆಂದೋಲನ ಎನ್ನುವಂಥದ್ದು ಇದೆ. ಇದನ್ನು ಗಮನಿಸಬೇಕು. ಜಿಯೋನಿಸಂ ಎನ್ನುವಂಥದ್ದು ಕಾಣಿಸಿಕೊಂಡಿದ್ದು ಕೂಡ ಕಳೆದ ಶತಮಾನದ ಒಂದು ಕೊನೆಯ ಭಾಗದಲ್ಲಿ ಅದರಲ್ಲಿ ವಿಶೇಷವಾಗಿ 1896ರ ಸಂದರ್ಭದಲ್ಲಿ ಥಿಯೋಡರ್ ಹರ್ಜಲ್ ಎನ್ನುವಂತಹ ಒಬ್ಬ ದೊಡ್ಡ ಮನುಷ್ಯ ಬರ್ತಾನೆ. ಮಹಾತ್ಮ ಅಂತ ಕರಿಬೇಕು, ಅದನ್ನ ನಾನು ವ್ಯಂಗ್ಯದಿಂದ ಈ ಮಾತನ್ನ ಹೇಳ್ತಾ ಇದ್ದೇನೆ. ಥಿಯೋಡರ್ ಹರ್ಜಲ್ ಎನ್ನುವಂತವನು, ಆತ ಡೇರ್ ಜೂಡೆನ್ ಸ್ಟಾಟ್ ಎನ್ನುವಂತ, ಅಂದ್ರೆ ಯಹೂದಿಗಳ ದೇಶ ಎನ್ನುವಂತ ಒಂದು ಕಿರು ಪುಸ್ತಕವನ್ನ ಬರೀತಾನೆ 1896ರ ಸಂದರ್ಭದಲ್ಲಿ. ಅದಾದ್ಮೇಲೆ 20ನೇ ಶತಮಾನದ ಆದಿಯಲ್ಲಿ ಫೆಲೆಸ್ತೇನ್ ಎನ್ನುವಂತಹ ಸೀಮೆ ಏನಿದೆಯಲ್ಲ, ಅದು ಉಸ್ಮಾನಿಯಾ ಸಾಮ್ರಾಜ್ಯದ ಒಂದು ಭಾಗವಾಗಿರ್ತದೆ. ಈಗಿರುವಂತಹ ಪ್ಯಾಲೆಸ್ತೇನ್ ಉಸ್ಮಾನಿಯಾ ಸಾಮ್ರಾಜ್ಯದ ಭಾಗವಾಗಿರ್ತಾರೆ. 1917ರಲ್ಲಿ ಬ್ರಿಟಿಷರು ಆ ಉಸ್ಮಾನಿಯಾ ಸಾಮ್ರಾಜ್ಯದಿಂದ ಅದನ್ನ ಕಿತ್ತುಕೊಂಡು ತಮ್ಮ ವಶಕ್ಕೆ ಪಡ್ಕೊಳ್ತಾರೆ 1917ರ ಸಂದರ್ಭದಲ್ಲಿ. ಈ ಒಂದು ರಾಜತಾಂತ್ರಿಕ ಒಂದು ಸಂದರ್ಭದಲ್ಲಿ, ಈ ಬಗ್ಗೆ ರಾಜಕಾರಣದ ಸಂದರ್ಭದಲ್ಲಿ ವಸಾಹತುಶಾಹಿ ಆಡಳಿಕೆಗೆ ಒಳಪಟ್ಟಿರ್ತಕ್ಕಂಥ ಆ ಒಂದು ಪ್ಯಾಲೆಸ್ತೈನ್ ಎನ್ನುವಂತಹ ಒಂದು ನಾಡು, ಅದನ್ನ ದೇಶ ಅಂತ ಕೂಡ ಕರೆಯೋದಕ್ಕಾಗೋದಿಲ್ಲ, ಅದೊಂದು ಪ್ರದೇಶ 1922ರಲ್ಲಿ ಲೀಗ್ ಆಫ್ ನೇಷನ್ಸ್ ಲಿಂದ, ಅಂದ್ರೆ ವಿಶ್ವಸಂಸ್ಥೆ ಏನು ಇವತ್ತಿದೆ, ಈ ವಿಶ್ವಸಂಸ್ಥೆಯ ಪೂರ್ವಾವತಾರವಾಗಿರುವಂತಹ ಲೀಗ್ ಆಫ್ ನೇಷನ್ಸ್ ಲಿಂದ ಒಂದು ಯಹೂದಿ ರಾಷ್ಟ್ರ ಕಟ್ಟಿಕೊಡಬೇಕು ಎನ್ನುವಂತಹ ಒಂದು ಆಶಯವನ್ನ ಮಂಡಿಸಲಾಗ್ತದೆ. ಆ ಸಂದರ್ಭದಲ್ಲಿ 1922ರ ಸನ್ನಿವೇಶದೊಳಗೆ ಇನ್ನೂ ಯಹೂದಿ ರಾಜ್ಯ, ಯಹೂದಿ ದೇಶ ಮತ್ತು ಈ ಏನು ನಾವು ಇಸ್ರೇಲ್ ಅಂತ ಕರಿತೀವಿ, ಇದು ಇನ್ನೂ ಹುಟ್ಟಿರ್ಲಿಲ್ಲ. 1922ರ ನಂತರ ಹುಟ್ಟಿಕೊಂಡ ಇಸ್ರೇಲ್ ಇವತ್ತು ಜಗತ್ತಿನ ಗಮನ ಸೆಳೆಯುವಂತಹ ರೀತಿಯೊಳಗೆ, ಇವತ್ತು ಜಗತ್ತಿನ ಅತ್ಯಂತ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳ ಆಪ್ತ ಮಿತ್ರ ಮತ್ತು ತಾನು ಕೂಡ ಒಂದು ದೊಡ್ಡ ಸಾಮ್ರಾಜ್ಯಶಾಹಿ ಶಕ್ತಿ ಆಗುವಂತ ನಿಟ್ಟಿನೊಳಗೆ ಒಂದು ಶಕ್ತಿಯನ್ನ ಪಡೀತದೆ ಅನ್ನುವಂತಾದ್ರೆ ಅದು ಹೇಗೆ ಸಾಧ್ಯ ಆಯಿತು ಎನ್ನುವಂಥದ್ದನ್ನು ಕೂಡ ಗಮನಿಸಬೇಕು. ಬ್ರಿಟನ್ ಯಾವಾಗ 1922ರಲ್ಲಿ ಯಹೂದಿಗಳಿಗಾಗಿ ಒಂದು ದೇಶವನ್ನ ಕಟ್ಟಿಕೊಡ್ತೇವೆ ಎನ್ನುವಂತಹ ಒಂದು ಬೆಂಬಲವನ್ನ ಒಂದು ಬ್ರಿಟಿಷ್ ವಸಾಹತುಶಾಹಿ ಕೊಡ್ತದೆ, ಆಗ ಇಡೀ ಜಗತ್ತಿನ ಎಲ್ಲ ಕಡೆ ಚದುರಿರ್ತಕ್ಕಂಥ ಯಹೂದಿ ಜನಾಂಗ ಏನಿದೆಯಲ್ಲ, ಈ ಫೆಲೆಸ್ತೈನ್ ಎನ್ನುವಂತಹ ನಾಡಿಗೆ ವಲಸೆ ಬರಲಾರಂಭಿಸ್ತಾರೆ. ಆಗ ನೋಡಿದ್ರೆ ಚರಿತ್ರೆಯಲ್ಲಿ ನಡೆದ ಮಹಾ ವಲಸೆ ಅಂತ ಅನ್ನೋದಾದ್ರೆ ಇದನ್ನು ಕೂಡ ಮಹಾ ವಲಸೆಗಳ ಪಟ್ಟಿಯಲ್ಲಿ ಬಹಳ ಮುಖ್ಯವಾಗಿ ಸೇರಿಸಲೇಬೇಕಾಗ್ತದೆ. ಚದುರಿ ಹೋಗಿರ್ತಕ್ಕಂಥ ಜನ, ಅಲ್ಲೆಲ್ಲೆಲ್ಲಿ ಚದುರಿ ಹೋಗಿರ್ತಕ್ಕಂಥ ಜನ ಎಲ್ಲರೂ ತಮ್ಮದಲ್ಲದ ಒಂದು ಫೆಲೆಸ್ತೈನ್ ಎನ್ನುವಂತ ಪ್ರದೇಶಕ್ಕೆ ಬಂದು ತಮ್ಮ ದೇಶ ಎನ್ನುವಂಥದ್ದನ್ನ ಕಟ್ಟಿಕೊಳ್ಳಲು ಆರಂಭ ಮಾಡ್ತಾರೆ. ಹಾಗೆ ಬಂದ ತಕ್ಷಣ ಏನಾಗ್ತದೆ ಅಂದ್ರೆ ಗುಂಪು ಕಟ್ಟಿಕೊಂಡು ಫೆಲೆಸ್ತೈನಿನ ಮೂಲ ನಿವಾಸಿಗಳೇನಿದ್ದಾರೆ, ಫೆಲೆಸ್ತೈನಿನ ನಾಡಿಗರು ಏನಿದ್ದಾರೆ, ಆ ಮೂಲ ದೇಶದ ಆ ನಾಡಿನ ಜನ ಏನಿದಾರಲ್ಲ ಅವರ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ಹೊರಗಡೆಯಿಂದ ಬಂದಿರತಕ್ಕಂಥ ಯಹೂದಿಗಳು ಮೂಲದಲ್ಲಿ ನೆಲೆಸಿರ್ತಕ್ಕಂಥ ಫೆಲೆಸ್ತೈನ್ ಜನರ ಮೇಲೆ 1922ರಿಂದನೇ ತಮ್ಮ ದುರಾಕ್ರಮಣವನ್ನ ದಾಳಿಯನ್ನ ಮಾಡಕ್ಕೆ ಶುರು ಮಾಡ್ತಾರೆ. 1922ರ ಸುಮಾರಿಗೆನೆ ಮೊಟ್ಟ ಮೊದಲಿಗೆ ಅರಬ್ಬರು ಮತ್ತು ಯಹೂದಿಗಳ ನಡುವಿನ ಸಂಘರ್ಷ ಶುರುವಾಗಿ ಮೊದಲ ಹಂತದಲ್ಲಿ 5,000 ಜನರ ಮಾರಣ ಹೋಮವನ್ನ ಯಹೂದಿಗಳು ಮಾಡ್ತಾರೆ. ಈ ಬಗೆಯ ಆಕ್ರಮಣದ ಪರಂಪರೆ ಮುಂದುವರಿತಾ ಹೋಗ್ತದೆ. 1890ರಲ್ಲಿ ಫೆಲೆಸ್ತೈನ್ ಸುತ್ತಮುತ್ತ ಒಟ್ಟು ಯಹೂದಿಯರ ಸಂಖ್ಯೆ 43,000 ಜನ ಇರ್ತಾರೆ. ಅಂದ್ರೆ ವಲಸೆ ಬಂದವರು ಎಲ್ಲರೂ ಸೇರಿಸಿದ್ರೆ 43,000 ಜನ ಆಗಿರ್ತಾರೆ 1890ರ ಅಷ್ಟೊತ್ತಿಗೆ. ಅಂದ್ರೆ ಸುಮಾರು ಒಂದು ಅನೇಕ ವರ್ಷಗಳ ನಂತರ
1914ರಲ್ಲಿ 94,000 ಜನ ಆಗ್ತಾರೆ. 1931ರ ಸಂದರ್ಭದೊಳಗೆ ಆಗ 1.25 ಲಕ್ಷ ಜನ ಅಲ್ಲಿ ಪ್ಯಾಲೆಸ್ತೈನ್ ಪ್ರದೇಶದೊಳಗೆ ಹೊರಗಡೆಯಿಂದ ಬಂದಿರತಕ್ಕಂಥ ವಲಸೆ ಬಂದಿರತಕ್ಕಂಥ ಜನ ನೆಲೆಸಿ ನಾವೇ ಜನಾಂಗಿಕವಾಗಿ ಶ್ರೇಷ್ಠ ಜನಾಂಗ ಎನ್ನುವಂಥದ್ದನ್ನ ಆ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಪ್ಯಾಲೆಸ್ತೈನಿನ ಮೇಲೆ ದಬ್ಬಾಳಿಕೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಒಂದು ದೇಶವನ್ನ ಕಟ್ಟಿಕೊಂಡಿರ್ತಕ್ಕಂಥ ಯಹೂದಿ ಜನಾಂಗ, ಯಹೂದಿ ಸಮುದಾಯ ಇಸ್ರೇಲ್ ಎನ್ನುವಂತಹ ಒಂದು ದೇಶವನ್ನ ಕಟ್ಟಿಕೊಂಡು ಯಾವ ಮಟ್ಟಕ್ಕೆ ಜಗತ್ತಿನಲ್ಲಿ ತನ್ನ ಸಾರ್ವಭೌಮತ್ವವನ್ನ, ತನ್ನ ಯಜಮಾನಿಕೆಯನ್ನ, ತನ್ನ ಸಾಮ್ರಾಜ್ಯಶಾಹಿತ್ವವನ್ನು ಸಾರ್ತದೆ ಅಂತಂದ್ರೆ ವಿಶ್ವಸಂಸ್ಥೆಯು ಕೂಡ ತನ್ನಗೆ ಲೆಕ್ಕಕ್ಕಿಲ್ಲ ಎನ್ನುವಂತಹ ಮಟ್ಟದೊಳಗೆ ಹೇಳ್ತದೆ. ಮತ್ತು ಮಾನವ ಹಕ್ಕುಗಳ ಆಯೋಗಗಳು, ಮಾನವ ಹಕ್ಕುಗಳ ಸಂಸ್ಥೆಗಳೇನಿದಾವಲ್ಲ, ಇವು ಯಾವುವು ಕೂಡ ನಮಗೆ ಲೆಕ್ಕಕ್ಕಿಲ್ಲ ಎನ್ನುವಂತಹ ಮಟ್ಟಕ್ಕೆ ತಾನು ಒಂದು ಜಾಗತಿಕ ಮಟ್ಟದ ಎಲ್ಲ ನಿಯಮಗಳನ್ನು ಉಲ್ಲಂಘಿಸಿ ಮಾನವ ಹಕ್ಕುಗಳನ್ನ ಪ್ಯಾಲೆಸ್ತೈನ್ನಲ್ಲಿ ದಮನ ಮಾಡ್ತದೆ ಎನ್ನುವಂಥದ್ದನ್ನ ನಾವು ಗಮನಿಸಬೇಕು. ಇದಕ್ಕೆ ಅನೇಕ ವಿವರವಾದ ಮಾಹಿತಿ ಅನ್ನುವಂಥದ್ದು ಇದೆ. ನಾನು ಅದರ ವಿವರಣೆಗೆ ಹೋಗೋದಿಲ್ಲ. ಇಂತಹ ದೇಶ ಒಂದು ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ಆಗ್ತದಂದ್ರೆ ವಿಶ್ವಸಂಸ್ಥೆಯ ಅಧಿಕಾರಿಗಳಿಗೆ ಗೇಟ್ ಪಾಸ್ ಕೊಡುತ್ತೆ. ನನ್ನ ದೇಶ ಬಿಟ್ಟು ಹೊರಡ್ರಿ ಅಂತ ಹೇಳಿ ನಿರ್ದೇಶಕ ಜೇಮ್ಸ್ ಹೀನಮ್ ಅವರಿಗೆ ಮತ್ತು ಅವರ ಜೊತೆಗಿರ್ತಕ್ಕಂಥ ಅಧಿಕಾರಿಗಳಿಗೆ ದೇಶ ಬಿಟ್ಟು ಹೊರಡುವಂತೆ ಅವ್ರ ಮೇಲೆ ದಿಗ್ಬಂಧನ ಆಗ್ತದೆ, ಒಂದು ನಿರ್ಬಂಧವನ್ನು ವಿಧಿಸ್ತದೆ. ಹೀಗೆ ಇದಕ್ಕೆ ಎಲ್ಲಿಂದ ಬಂತು ಈ ಶಕ್ತಿ ಎನ್ನುವಂಥದ್ದು ಏನಿದೆಯಲ್ಲ, ಇದು ಬಹಳ ದೊಡ್ಡ ಕುತೂಹಲದ ವಿಷಯ. ಇಂತಹ ದೇಶ, ಈ ಬಗೆಯ ಸರ್ವಾಧಿಕಾರಿ ಮನೋಭಾವ ಹೊಂದಿರತಕ್ಕಂಥ ದೇಶ ಸ್ವತಃ ತಾನು ಧಾರ್ಮಿಕ ಐಡೆಂಟಿಟಿಯ ಮೇಲೆ, ಧಾರ್ಮಿಕ ಅಸ್ಮಿತೆಯ ಮೇಲೆ, ತಾವು ಯಹೂದಿಗಳು ಎನ್ನುವಂಥ ಆಧಾರದ ಮೇಲೆ ಒಂದು ದೇಶವನ್ನ ಕಟ್ಟಿಕೊಂಡು ಆ ಆಧಾರದ ಮೇಲೆ ಸಾರ್ವಭೌಮತ್ವವನ್ನು ಮಾಡಿರುವಂತಹ ದೇಶ ಇರಾನಿಗೆ ಹೇಳುತ್ತೆ, ಇರಾನ್ ನ್ಯಾಯವನ್ನ ಪಾಲಿಸುವುದಿಲ್ಲ, ಇರಾನ್ ಜಗತ್ತಿಗೆ ಕಂಟಕ, ಇರಾನ್ ಎನ್ನುವಂಥದ್ದು ಅದು ಧಾರ್ಮಿಕ ಆಧಾರದ ಮೇಲೆ ಇಟ್ಟಿರ್ತಕ್ಕಂಥ ದೇಶ, ಅದು ಪ್ರಜಾಸತ್ತಾತ್ಮಕ ದೇಶ ಅಲ್ಲ ಎನ್ನುವಂತ ಮಾತನ್ನು ಹೇಳುತ್ತದೆ. ಮತ್ತು ಇಂತಹ ದೇಶವನ್ನ ಸಾಕಿ ಬೆಳೆಸಿ ಸೊಕ್ಕುವಂತೆ ಮಾಡಿರ್ತಕ್ಕಂಥ ಅಮೆರಿಕ ಹೇಳ್ತದೆ, ಇರಾನಿನಲ್ಲಿರ್ತಕ್ಕಂಥ ಒಂದು ಧಾರ್ಮಿಕ ಪ್ರಭುತ್ವ ಏನಿದೆಯಲ್ಲ, ಈ ಧಾರ್ಮಿಕ ಪ್ರಭುತ್ವ ಇಡೀ ಜಗತ್ತಿಗೆ ಗಂಡಾಂತರ. ಆ ಕಾರಣಕ್ಕಾಗಿ ಇರಾನಿನ ಪ್ರಭುತ್ವವನ್ನ ನಾಶ ಮಾಡಬೇಕು ಮತ್ತು ಇರಾನಿನ ಪ್ರಭುತ್ವವನ್ನ ಬದಲಾವಣೆ ಮಾಡುವಂತೆ ಇರಾನಿನ ಜನತೆಗೆ ಕರೆ ಕೊಡ್ತೇನೆ ಎನ್ನುವಂತಹ ಮಾತನ್ನ ಈ ಬಗೆಯ ಇಸ್ರೇಲ್ ಅನ್ನ ಕಟ್ಟಿ ಬೆಳೆಸಿರ್ತಕ್ಕಂಥ ಅಮೆರಿಕ ಕರೆ ಕೊಡ್ತದೆ. ಇಲ್ಲಿರ್ತಕ್ಕಂಥ ವೈರುಧ್ಯತೆಯನ್ನ ನಾವು ಗಮನಿಸಬೇಕು. ಸ್ವತಃ ಒಂದು ಧರ್ಮದ ಆಧಾರದ ಮೇಲೆ ಸೊಕ್ಕಿ ಬೆಳೆಯುವಂತೆ ಇಸ್ರೇಲ್ ಅನ್ನ ಕಟ್ಟಿರ್ತಕ್ಕಂಥ ಅಮೆರಿಕ ಏನಿದೆಯಲ್ಲ, ಇದು ಇರಾನಿಗೆ ಎಚ್ಚರಿಕೆಯನ್ನ ಕೊಡ್ತದೆ. ನಾನಿಲ್ಲಿ ಏನನ್ನ ಹೇಳಿಕೊಟ್ಟಿದ್ದೀನಿ ಅಂತಂದ್ರೆ, ಜನಾಂಗದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ರಾಷ್ಟ್ರೀಯತೆಯನ್ನ ಕಟ್ಟಿಕೊಂಡಿರ್ತಕ್ಕಂಥ ಯಾವುದೇ ದೇಶವೇ ಆಗ್ಲಿ ಅದು ಹೇಗೆ ಯುದ್ಧಕೋರತನವನ್ನ ಕಲಿತದೆ ಎನ್ನುವಂಥದ್ದಕ್ಕೆ ಇಸ್ರೇಲ್ ಮೊಟ್ಟ ಮೊದಲ ಅಂತಲ್ಲ, ಈ ಹೊತ್ತಿನ ಜಗತ್ತಿನ ಅತ್ಯಂತ ಬಹುದೊಡ್ಡ ಉದಾಹರಣೆ. ಆದ್ರೆ ಇರಾನ್ ಏನು ಅದಕ್ಕಿಂತ ಕಡಿಮೆ ಅಂತ ಭಾವಿಸಬೇಕಾಗಿಲ್ಲ. ಇದು ನಾವಿಲ್ಲಿ ಹೇಳಬೇಕಾಗಿದೆ. ಇರಾನಿನಲ್ಲಿ ಇರುವಂತದ್ದು ಕೂಡ ಧಾರ್ಮಿಕ ಪ್ರಭುತ್ವವೇ ನಿಜ. ಇರಾನಿನಲ್ಲಿ ಹಾಗೆ ನೋಡಿದ್ರೆ ಇರಾನಿನಲ್ಲಿ ಇದ್ದದ್ದು 1979ರವರೆಗೂ ಕೂಡ ಅಲ್ಲಿ ಒಂದು ರಾಜಶಾಹಿ ಆಳ್ವಿಕೆ ಇತ್ತು ಎನ್ನುವಂಥದ್ದನ್ನು ಗಮನಿಸಬೇಕು. ರಾಜಶಾಹಿ ಅಂತಂದ್ರೆ ಅದು ತುಂಬಾ ಹಳೆಯ ಮಾದರಿಯ ರಾಜಶಾಹಿ ಅಲ್ಲ. ಅಲ್ಲಿರ್ತಕ್ಕಂಥ ದೊರೆಗಳು ಕೂಡ ತುಂಬಾ ಆಧುನಿಕರಾಗಿದ್ರು ಎನ್ನುವಂಥದ್ದನ್ನ, ನಮ್ಮ ಮೈಸೂರು ಒಡೆಯರ್ ದೊರೆಗಳು ಕೂಡ ತುಂಬಾ ಆಧುನಿಕರಾಗಿದ್ರು. ಆದ್ರೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಕೊನೆಗೆ ಹೋಗುವಂತ ಸಂದರ್ಭದಲ್ಲಿಯೂ ಕೂಡ ಅವರು ರಾಜರುಗಳೇ ಆಗಿದ್ರು. ಆದ್ರೆ ಜನಪರವಾಗಿ ಆಡಳಿತವನ್ನ ಮಾಡ್ತಾ ಇದ್ರು ನಮ್ಮ ಮೈಸೂರು ದೊರೆಗಳು. ಇದೇ ರೀತಿ ಒಳಗೆ ಇರಾನಿನಲ್ಲಿ ಇರ್ತಕ್ಕಂಥ ಒಂದು ರಾಜಶಾಹಿ ಶಹ ಮೊಹಮ್ಮದ್ ರೇಜಾ ಪೆಹಲ್ವಿ ಎನ್ನುವಂತಹ ಒಬ್ಬ ದೊರೆ ಆತ ಅತ್ಯಂತ ಆಧುನಿಕನಾಗಿ ಪ್ರಗತಿಪರನಾಗಿ ಅನೇಕ ಸುಧಾರಣೆಗಳನ್ನ ತಂದುಕೊಂಡಿರ್ತಕ್ಕಂಥ ಒಬ್ಬ ಆಡಳಿತಗಾರನಾಗಿದ್ದ. ಆದ್ರೆ ಆದದ್ದೇನು ಅಲ್ಲಿ ಮತ್ತೆ ಅದೇ ಧರ್ಮಾಂಧತೆ. ಅಂತಹ ಸಂದರ್ಭದೊಳಗಿರ್ತಕ್ಕಂಥ ಒಬ್ಬ ಆ ಸಂದರ್ಭದೊಳಗೆ ಇರಾನಿನಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ಒಂದು ಇಸ್ಲಾಮಿಕ್ ಕ್ರಾಂತಿ ಎನ್ನುವಂಥದ್ದೇನು ಕಾಣಿಸ್ಕೊಳ್ತದೆ. ಇದಕ್ಕೆ ಏನು ಕಾರಣ, ಇದರ ಒಳ ಹಿತಾಸಕ್ತಿಗಳು ಏನಾಗಿದ್ವು, ಇದರ ಒಳ ರಾಜಕಾರಣ ಏನು ಅಂತದ್ದು ಅದು ಬೇರೆ ಆಗಿರ್ತಕ್ಕಂಥ ಚರ್ಚೆ. ಆದ್ರೆ ಅಹಮದ್ ರೇಜಾ ಪಹಲ್ವಿಯ ಪ್ರಭುತ್ವವನ್ನ ಕಿತ್ತೊಗೆಯೋದಕ್ಕೆ ಕರೆ ಕೊಟ್ಟಿರ್ತಕ್ಕಂಥ ಇಸ್ಲಾಮಿಕ್ ಕ್ರಾಂತಿ ಏನಿದೆಯಲ್ಲ, ಆ ಕ್ರಾಂತಿಯ ನಾಯಕನಾಗಿರ್ತಕ್ಕಂಥ ಆಯತುಲ್ಲಾ ರುಹುಲ್ಲಾ ಖೊಮೇನಿ ಏನಿದನಲ್ಲ, ಈತ ಕೊನೆಗೆ ಮುಹಮ್ಮದ್ ರಾಜಾ ಪೆಹಲ್ವಿಯನ್ನ ಆಡಳಿತವನ್ನ ಕೊನೆಗಾಣಿಸಿ ತಾನು ಅಧಿಕಾರವನ್ನ ವಹಿಸ್ಕೊಳ್ತಾನೆ. ಅಂದ್ರೆ ತಾನು ಆ ದೇಶದ
ಪ್ರಭುತ್ವದ ಒಂದು ಸುಪ್ರೀಂ ಪವರ್ ಆಗಿ ತನ್ನ ಅಧಿಕಾರವನ್ನ ತನ್ನ ಕೈಯೊಳಗೆ ಇಟ್ಕೊಳ್ತಾನೆ. ಇದೇ ಆಯತುಲ್ಲಾ ಖುಮೇನಿನೇ ಸಲ್ಮಾನ್ ರಶ್ದಿಯ ಸಟಾನಿಕ್ ವರ್ಸಸ್ ಪುಸ್ತಕ ಬಂದಾಗ ಸಟಾನಿಕ್ ವರ್ಸಸ್ನಿಗೆ ಆ ಮರಣದಂಡನೆ ಶಿಕ್ಷೆಯನ್ನ ಅಂದ್ರೆ ಈತನನ್ನ ಸಾಯಿಸುವಂತ ಒಂದು ಫತ್ವಾ ಕೊಟ್ಟಿರ್ತಕ್ಕಂಥ ಮನುಷ್ಯನಾಗಿದ್ದವನು ಇದೇ ಆಯತುಲ್ಲಾ ಖುಮೇನಿ. ಅಂದ್ರೆ ಹೇಗೆ ಒಂದು ಧಾರ್ಮಿಕ ಪ್ರಭುತ್ವ ಅನ್ನುವಂಥದ್ದು ಬಂದ ತಕ್ಷಣ ಅದು ಹೇಗೆ ಸರ್ವಾಧಿಕಾರತ್ವವನ್ನ ಕಾಣಿಕೊಳ್ತದೆ ಎನ್ನುವಂಥದ್ದಕ್ಕೆ ಇದು ಒಂದು ಉದಾಹರಣೆಯನ್ನ ಅನ್ನೋದನ್ನ ನೋಡ್ಬೇಕು. ಹೀಗೆ ಅಲ್ಲಿಂದ ಇಸ್ರೇಲ್ ಮತ್ತು ಇರಾನಿನ ಸ್ವರೂಪಗಳು ಬಹುತೇಕ ಒಂದೇ ರೀತಿಯಲ್ಲಿ ಇರೋದನ್ನ ನಾವು ಕಾಣಿಸ್ತೇವೆ. ಆದ್ರೆ ಇಲ್ಲಿ ವ್ಯತ್ಯಾಸವನ್ನ ಗುರುತಿಸೋದಾದ್ರೆ ಏನು ಅಂತಂದ್ರೆ, ಇರಾನ್ ತನ್ನ ದೇಶದ ಪ್ರಜೆಗಳ ನಡುವೆ ತನ್ನ ಧರ್ಮದ ನಡುವೆ ತಾನು ತನ್ನ ಸಾರ್ವಭೌಮತ್ವವನ್ನು ಕಟ್ಟಿದ್ರೆ, ಇಸ್ರೇಲ್ ಏನಿದೆಯಲ್ಲ ಅದರ ಹುಟ್ಟಿನ ಚರಿತ್ರೆಯಲ್ಲಿ ಏನಿದೆ ಅಂತಂದ್ರೆ ಮಧ್ಯಪ್ರಾಚ್ಯ ದೇಶಗಳೇನಿದಾವಲ್ಲ, ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ ಇಸ್ಲಾಮಿಕ್ ದೇಶಗಳ ನಡುವೆ ಅಲ್ಲಿರ್ತಕ್ಕಂಥ ತೈಲ ಸಾಮಗ್ರಿಗಳ ಮೇಲೆ ಅಂದ್ರೆ ತೈಲದ ಗಣಿಗಳ ಮೇಲೆ ತೈಲದ ನಿಕ್ಷೇಪಗಳ ಮೇಲೆ ತಾನು ಆ ಮುಸ್ಲಿಂ ಪ್ರಭುತ್ವಗಳಿಗೆ ನಾವು ಬಿಟ್ಟು ಕೊಡಬಾರ್ದು ಎನ್ನುವಂತ ಕಾರಣಕ್ಕಾಗಿ ಈ ಪಶ್ಚಿಮ ರಾಷ್ಟ್ರಗಳ ಒಂದು ಪ್ರಭುತ್ವಗಳೇನಿದಾವಲ್ಲ ಇವು ಎಲ್ಲವೂ ಸೇರಿ ಇಸ್ರೇಲನ್ನ ಕಟ್ಟಿ ಬೆಳೆಸ್ತವೆ, ಇಸ್ರೇಲನ್ನ ಸಾಕ್ತವೆ ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಹೀಗೆ ಇಸ್ರೇಲ್ ಎನ್ನುವಂಥದ್ದು ಅದು ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ ಒಂದು ತೈಲ ನಿಕ್ಷೇಪಗಳ ಪ್ರಭುತ್ವದವ ಇಸ್ಲಾಮಿಕ್ ರಾಷ್ಟ್ರಗಳ ಕೈಯಲ್ಲಿ ಇರಬಾರದು, ಅದರಲ್ಲಿಂದ ಕಸಿಬೇಕು ಎನ್ನುವಂತಹ ಕಾರಣಕ್ಕಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳ ಪ್ರಭುತ್ವಗಳು ಒಂದು ಸಾಕಿ ಬೆಳೆಸಿರ್ತಕ್ಕಂಥ ದೇಶ ಇಸ್ರೇಲ್ ಆಯಿತು. ಮತ್ತು ಆ ಮುಖಾಂತರ ಇಸ್ರೇಲಿನ ಮುಖಾಂತರ ಈ ಎಲ್ಲ ದೇಶಗಳನ್ನ ಮತ್ತು ಈ ಎಲ್ಲ ದೇಶಗಳ ಆರ್ಥಿಕತೆಯನ್ನ ನಿಯಂತ್ರಣದಲ್ಲಿಟ್ಕೊಳ್ಳೋದಕ್ಕೆ ಅಮೆರಿಕದ ನೇತೃತ್ವದ ಸಾಮ್ರಾಜ್ಯಶಾಹಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಬಂದಿದ್ದನ್ನ ನಾವು ಕಾಣ್ತೇವೆ. ಆರಂಭದಲ್ಲಿ ಬ್ರಿಟನ್ ಪ್ರಭುತ್ವ ಅನ್ನುವಂಥದ್ದು ಏನಿದೆ ಅದು ಇಸ್ರೇಲನ್ನ ಒಂದು ಕಟ್ಟಿದ್ರೆ ಅಮೆರಿಕದ ಪ್ರಭುತ್ವ ಇಸ್ರೇಲನ್ನ ಸಾಕ್ತದೆ ಎನ್ನುವಂಥದ್ದನ್ನು ಕೂಡ ನಾವು ಇವತ್ತು ಗಮನಿಸಬೇಕು. ಇವತ್ತೇನು ಇಸ್ರೇಲ್ ಇಂಥ ದೊಡ್ಡ ಶಕ್ತಿ ಅಂತ ನಾವೇನು ಕಾಣ್ತೇವೆ, ಇಸ್ರೇಲಿಗೆ ಇಂಥ ಶಕ್ತಿ ಬಂದಿದ್ದಾದ್ರೂ ಎಲ್ಲಿಂದ? ಇಸ್ರೇಲಿಗೆ ಇಲ್ಲಿರ್ತಕ್ಕಂಥ ಕ್ಷಿಪಣಿಗಳು, ಇಲ್ಲಿರ್ತಕ್ಕಂಥ ಯುದ್ಧ ತಂತ್ರಜ್ಞಾನ, ಅದಕ್ಕೆ ಬೇಕಾಗಿರುವಂತಹ ಬಂಡವಾಳ ಎಲ್ಲವೂ ಕೂಡ ಪೂರೈಕೆಯಾಗಿರುವಂತದ್ದು ಅಮೆರಿಕದಿಂದ ಎನ್ನುವಂಥದ್ದು ಇವತ್ತು ರಹಸ್ಯವಾಗಿ ಏನು ಉಳಿದಿಲ್ಲ. ಅಮೆರಿಕಾದ ಮಾತ್ರವಲ್ಲ, ಇಡೀ ಜಗತ್ತಿನ ಬಹಳ ದೊಡ್ಡ ಒಂದು ರಾಜತಾಂತ್ರಿಕರೇ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅಮೆರಿಕದ ಸಹಾಯ ಇಲ್ಲದೆ ಹೋದ್ರೆ ಇಸ್ರೇಲ್ ಎನ್ನುವಂಥದ್ದು ಒಂದೇ ಒಂದು ದಿನವೂ ಕೂಡ ಯುದ್ಧ ಮಾಡುವ ಸಾಮರ್ಥ್ಯವನ್ನ ಹೊಂದಿಲ್ಲ. ಅದು ಇಸ್ರೇಲಿನಲ್ಲಿರ್ತಕ್ಕಂಥ ಯುದ್ಧ ಸಾಮರ್ಥ್ಯ ಏನಿದೆಯಲ್ಲ ಅದು ಎಲ್ಲದೂ ಕೂಡ ಅಮೆರಿಕದಿಂದ ಎರವಲು ಪಡೆದಿರುವಂತದ್ದೇ ಎನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ಇವತ್ತು ಅಮೆರಿಕ ಎನ್ನುವಂತಹ ಜಾಗತಿಕ ಸಾಮ್ರಾಜ್ಯಶಾಹಿ ಏನಿದೆ, ಮಧ್ಯಪ್ರಾಚ್ಯದ ಎಲ್ಲ ದೇಶಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಇಸ್ರೇಲನ್ನ ಸಾಕಿ ಬೆಳೆಸ್ತಾ ಇದೆ ಮತ್ತು ಇಸ್ರೇಲಿನ ಮುಖಾಂತರ ಇರಾನಿನ ಮೇಲೆ ನಿಯಂತ್ರಣವನ್ನ ಮಾಡೋದಕ್ಕೆ ಹೊರಟಿದೆ. ಈ ಯುದ್ಧ ಮೇಲ್ನೋಟಕ್ಕೆ ಇರಾನ್ ಮತ್ತು ಇಸ್ರೇಲಿನ ಯುದ್ಧ ಅಂತ ಕಾಣಿಸಿದ್ರು ಕೂಡ ಅದು ಅಂತಿಮವಾಗಿ ಇದು ಅಮೆರಿಕದ ಸಾಮ್ರಾಜ್ಯಶಾಹಿ ಜಗತ್ತಿನ ಎಲ್ಲ ದೇಶಗಳ ಮೇಲೆ ನಿಯಂತ್ರಣ ಮಾಡಿಕೊಳ್ಳೋದಕ್ಕೆ ಹೊರಟಿರ್ತಕ್ಕಂಥ ಒಂದು ಕೃತ್ಯದ ಒಂದು ಮೇರು ಉದಾಹರಣೆ ಎನ್ನುವಂಥದ್ದನ್ನು ಕೂಡ ನಾವು ಇವತ್ತು ಗಮನಿಸಬೇಕು. ಇವತ್ತು ಅಮೆರಿಕ ಏನ್ ಹೇಳ್ತದೆ, ಇರಾನು ಒಂದು ನ್ಯೂಕ್ಲಿಯರ್ ಶಕ್ತಿ ಆಗೋದಕ್ಕೆ ಹೊರಟಿದ್ದು, ಆ ಕಾರಣಕ್ಕಾಗಿ ಇವತ್ತು ಅಮೆರಿಕ ನಾನು ಇರಾನಿನ ಮೇಲೆ ನಾನು ಬಾಂಬ್ ಹಾಕಿದ್ದೇನೆ ಎನ್ನುವಂತ ಮಾತನ್ನು ಹೇಳ್ತು. ಯುದ್ಧ ಆರಂಭವಾದ ತಕ್ಷಣನೇ ನೀವು ಬೆಳವಣಿಗೆಗಳನ್ನ ಗಮನಿಸಬೇಕು. ಇಸ್ರೇಲ್ ಇರಾನಿನ ಮೇಲೆ ಬಾಂಬ್ ದಾಳಿ ಮಾಡಿತು. ಯಾಕೆ ಮಾಡಿತು? ಅದು ಕೊಟ್ಟ ಕಾರಣ ಏನು ಅಂತಂದ್ರೆ, ಇರಾನ್ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡ್ತಾ ಇದೆ, ಅದಕ್ಕಾಗಿ ನಾನು ಬಾಂಬ್ ಹಾಕಿದ್ದೇನೆ ಅಂತ ಹೇಳ್ತು. ಹೌದಾ? ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಇರಾನ್ ತಯಾರು ಮಾಡ್ತಿದೆ ಅನ್ನುವಂತ ಕಾರಣಕ್ಕಾಗಿ ಬಾಂಬ್ ಹಾಕಿದೆ ಅನ್ನೋದಾದ್ರೆ, ಹಾಗಾದ್ರೆ ಇಸ್ರೇಲ್ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿಲ್ವಾ? ಸ್ವತಃ ತನ್ನ ಬಳಿ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡು ನಾನು ತಯಾರು ಮಾಡಬಹುದು, ಆದ್ರೆ ನೀನು ತಯಾರು ಮಾಡಬಾರದು. ಇರಾನಿನ ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಇರಬಾರ್ದು, ಅದು ತಯಾರು ಮಾಡಬಾರ್ದು. ಆದ್ರೆ ಇಸ್ರೇಲ್ ನಲ್ಲಿ ಇರ್ತಕ್ಕಂಥದ್ದು ಒಂದು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರದಲ್ಲಿ ಇವತ್ತು 300ಕ್ಕಿಂತ ಹೆಚ್ಚು ಸನಿಹ 400 ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳು, ನ್ಯೂಕ್ಲಿಯರ್ ಬಾಂಬ್ಗಳು ಇವತ್ತು ಇಸ್ರೇಲಿನ ಬಳಿ ಇದ್ದಾವೆ ಎನ್ನುವಂತಹ ಒಂದು ಸಮೀಕ್ಷೆ ಹೇಳ್ತಾರೆ. ಜಗತ್ತಿನ 9 ನ್ಯೂಕ್ಲಿಯರ್ ಹೊಂದಿರತಕ್ಕಂಥ ದೇಶಗಳಲ್ಲಿ ಈ ತನಕ 12,000 ಅಣ್ವಸ್ತ್ರಗಳು ಇದಾವೆ ಎನ್ನುವಂತಹದ್ದನ್ನ ಇವತ್ತು ಅಧಿಕೃತ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ. ಇವು ಎಲ್ಲ ದೇಶಗಳು ಹೇಳ್ತಾವೆ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರವನ್ನು ಹೊಂದಿರತಕ್ಕಂಥ ದೇಶಗಳು
ಅಮೆರಿಕ ಮತ್ತು ಇಸ್ರೇಲ್ ಅನ್ನು ಒಳಗೊಂಡಂಗೆ ಇಲ್ಲ ಇಲ್ಲ ಇರಾನ್ ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಹೊಂದಬಾರದು ಅಂತ. ಆದರೆ ಸ್ವತಃ ಈ ಕೇವಲ 9 ದೇಶಗಳ ಕೈಯಲ್ಲಿ 12,000 ನ್ಯೂಕ್ಲಿಯರ್ ಅಣ್ವಸ್ತ್ರಗಳಿದ್ದಾವೆ. ಕೇವಲ ಅಮೆರಿಕ ಒಂದು ಬಳಿನೇ 5,200 ನ್ಯೂಕ್ಲಿಯರ್ ಅಸ್ತ್ರಗಳಿದ್ದಾವೆ. ಈ ರೀತಿಯೊಳಗೆ ತಾವು ನ್ಯೂಕ್ಲಿಯರ್ ಅಸ್ತ್ರಗಳ ಮೇಲೆ ಸಾರ್ವಭೌಮತ್ವವನ್ನು ಹೊಂದಿರತಕ್ಕಂಥ ದೇಶಗಳು ಇನ್ನೊಬ್ಬನು ತನ್ನ ರಕ್ಷಣೆಗೂ ಕೂಡ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನ ಹೊಂದಬಾರದು ಅಂತಂದ್ರೆ ಇದು ಜಾಗತಿಕ ಸರ್ವಾಧಿಕಾರತ್ವ ಅಲ್ಲದೆ ಇದ್ರೆ ಮತ್ತೇನು? ಇರಾನಿನ ಮಾತು ಬಿಡಿ, ಇರಾನಿನ ಉದಾಹರಣೆಯನ್ನ ಬಿಡಿ, ಆದರೆ ಭಾರತದ ಉದಾಹರಣೆಯನ್ನ ನಾವು ಗಮನಿಸೋಣ. 1974ರಲ್ಲಿ ಭಾರತ ಮೊಟ್ಟ ಮೊದಲ ಬಾರಿಗೆ ಅಣ್ವಸ್ತ್ರ ಪರೀಕ್ಷೆಯನ್ನ ಮಾಡಿತು. ಅಂತಹ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಅಲ್ಲಿ ಪ್ರಧಾನಮಂತ್ರಿ ಆಗಿದ್ದರು. ಇಂದಿರಾ ಗಾಂಧಿ ಅವರ ಅವಧಿಯಲ್ಲಿ 1974ರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಅಣ್ವಸ್ತ್ರ ಪರೀಕ್ಷೆ ಮಾಡಿತು. ಅಮೆರಿಕ ನಡುಗಿ ಹೋಯಿತು, ಅಮೆರಿಕಕ್ಕೆ ಉರಿ ಬಿತ್ತು. ಆಗ ಅಮೆರಿಕ ಭಾರತವನ್ನ ಹೆದರಿಸೋದಕ್ಕೆ ಒಂದು ಪ್ರಯತ್ನ ಮಾಡಿತು. ನೀವೇಕೆ ಅಣ್ವಸ್ತ್ರವನ್ನ ಪರೀಕ್ಷೆ ಮಾಡಿದ್ರೆ ನೀವು ಅಣ್ವಸ್ತ್ರವನ್ನ ಹೊಂದಬಾರದು ಎನ್ನುವಂತ ಬೆದರಿಕೆಯನ್ನು ಹಾಕೋದಕ್ಕೆ ಪ್ರಯತ್ನ ಮಾಡಿತು. ಆದ್ರೆ ನಾವು ಸುಮ್ಮನಿದ್ವಾ? ನಮ್ಮ ಪ್ರಭುತ್ವ ಸುಮ್ಮನಿತ್ತ? ನಮ್ಮ ದೇಶ ಸುಮ್ಮನಿರ್ಲಿಲ್ಲ. ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತು. ನೀವೆಲ್ಲ ಅಣುಶಸ್ತ್ರಾಸ್ತ್ರ ಅಂದ್ರೆ ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಹೊಂದಿತೀರಿ ಅಂತಂದ್ರೆ ಭಾರತವು ಕೂಡ ನ್ಯೂಕ್ಲಿಯರ್ ಅಸ್ತ್ರವನ್ನು ಹೊಂದುವ ಹಕ್ಕನ್ನು ಹೊಂದಿದೆ ಮತ್ತು ನಮಗೆ ಬೇಡ ಅಂತ ಹೇಳುವ ನೈತಿಕ ಅಧಿಕಾರ ನಿಮಗೆ ಇಲ್ಲ ಎನ್ನುವಂತಹ ಸರಿಯಾದ ಉತ್ತರವನ್ನ ಕೊಡ್ತು. ನಾವು ನಮ್ಮ ಹಕ್ಕನ್ನ, ನಮ್ಮ ಸಾರ್ವಭೌಮತ್ವವನ್ನು ಉಳಿಸಿಕೊಂಡ್ವಿ. ಅಂತಹ ಸಂದರ್ಭದಲ್ಲಿ ಕೂಡ ಭಾರತದ ಒಂದು ನೀತಿ ಏನಾಗಿತ್ತು ಅಂತ ಸಂದರ್ಭದಲ್ಲಿ ಅಂತಂದ್ರೆ ಇದು ವಂಡರ್ಫುಲ್ ಆಗಿರುವಂತಹದ್ದು. ಭಾರತ ಒಂದು ಶಾಂತಿಯ ಸಂದೇಶವನ್ನು ಕೂಡ ಆ ರೀತಿಯನ್ನು ಕೊಡ್ತು. ಜಗತ್ತಿನ ಎಲ್ಲ ದೇಶಗಳು ಕೂಡ ಅಣ್ವಸ್ತ್ರವನ್ನ ನಾಶ ಪಡಿಸೋದಾದ್ರೆ ನಾವು ಇವತ್ತೇ ಈ ಯೋಜನೆಯನ್ನ ಕೈ ಬಿಡ್ತೇವೆ. ಜಗತ್ತಿನ ಎಲ್ಲಾ ದೇಶಗಳು ಅಣ್ವಸ್ತ್ರವನ್ನ ನಾಶಪಡಿಸಲಿ, ನಾವು ಕೂಡ ನಾಶಪಡಿಸ್ತೇವೆ ಎನ್ನುವಂತಹ ಮಾತನ್ನ ಹೇಳಿತು. ಅಂದ್ರೆ ನೀವು ತಯಾರು ಮಾಡ್ತೀನಿ ಅಂದ್ರೆ ನಾನು ಮಾಡ್ತೇನೆ, ನೀವು ನಾಶ ಮಾಡ್ತೀರಿ ಅಂದ್ರೆ ನಾನು ಇವತ್ತು ನಾಶ ಮಾಡ್ತೇನೆ ಎನ್ನುವಂಥದ್ದನ್ನ ಇಟ್ಕೊಳ್ತು. ಭಾರತ, ನಾವು ನಮ್ಮ ದೇಶ ಅಣ್ವಸ್ತ್ರ ತಯಾರು ಮಾಡಿದ ನಂತರದಲ್ಲಿ ಪಾಕಿಸ್ತಾನ ಕೂಡ ಅಣ್ವಸ್ತ್ರವನ್ನ ತಯಾರಿ ಮಾಡ್ತು. ಅದಕ್ಕೆ ಭಾರತ ಏನು ನಾವು ಬೇಡ ಅಂತ ಹೇಳಲಿಲ್ಲ, ಹೇಳಕ್ ಆಗೋದು ಇಲ್ಲ, ಆ ಮಾತು ಬೇರೆ, ಅದರ ಸಾರ್ವಭೌಮತ್ವ. ಆದ್ರೆ ಗಮನಿಸಬೇಕು, ನಿಜಕ್ಕೂ ಕೂಡ ಪಾಕಿಸ್ತಾನಕ್ಕೆ ಅಣ್ವಸ್ತ್ರ ತಯಾರು ಮಾಡುವಷ್ಟು ವೈಜ್ಞಾನಿಕವಾದ ಸಾಮರ್ಥ್ಯ ಇತ್ತ? ಇಲ್ಲ. ಇಲ್ಲಿ ಖಂಡಿತವಾಗಿ ಕೂಡ ಇದು ಕೂಡ ರಹಸ್ಯವಾಗಿ ನಡೆದಿಲ್ಲ. ಭಾರತ ಯಾವಾಗ ಅಣ್ವಸ್ತ್ರ ಸಶಕ್ತ ದೇಶ ಆಯಿತು ತಕ್ಷಣದಲ್ಲಿ ಭಾರತವನ್ನ ಕಂಟ್ರೋಲಿನಲ್ಲಿ ಇಡಬೇಕು ಎನ್ನುವಂತ ಕಾರಣಕ್ಕಾಗಿ ಇದೇ ಪಾಕಿಸ್ತಾನಕ್ಕೆ ತಂತ್ರಜ್ಞಾನವನ್ನ, ಬಂಡವಾಳವನ್ನ ಅಥವಾ ಏನೇನು ಕೊಡಬೇಕು ಅದೆಲ್ಲವನ್ನು ಕೊಡೋದ್ರ ಮುಖಾಂತರವಾಗಿ ಪಾಕಿಸ್ತಾನವು ಕೂಡ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡೋದಕ್ಕಾಗಿ ಬೆಂಬಲ ಕೊಟ್ಟಿದ್ದು ಇದೇ ಅಮೆರಿಕ ಎನ್ನುವುದು ಇವತ್ತು ಗುಟ್ಟಾಗಿ ಉಳಿದಿಲ್ಲ ಎನ್ನುವಂಥದ್ದನ್ನು ಕೂಡ ಗಮನಿಸಬೇಕು. ಇಷ್ಟೆಲ್ಲ ತಾನು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳ ಮೇಲೆ ಒಂದು ಹಿಡಿತ ಸಾಧಿಸತಕ್ಕಂಥ ದೇಶ, ಸರ್ವಾಧಿಕಾರಿ ದೇಶ ಇರಾನ್ಗೆ ನೀನು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರವನ್ನ ತಯಾರು ಮಾಡಬೇಡ ಅಂತಂದ್ರೆ ಯಾವ ಇದು ನೈತಿಕತೆ ಇದೆ, ಯಾವ ಅಧಿಕಾರ ಇದೆ? ಇದನ್ನು ಯಾರಾದ್ರೂ ಕೂಡ ಹೇಗೆ ಒಪ್ಪೋದಕ್ಕೆ ಸಾಧ್ಯ? ಇಷ್ಟಾದ ನಂತರವೂ ಕೂಡ ಅಮೆರಿಕದ ಒಂದು ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸಿ ಸಂಸ್ಥೆ ಏನಿದೆ, ಇದರ ಮುಖ್ಯಸ್ಥೆ ತುಳಸಿ ಗಬಾರ್ಡ್ ಅಮೆರಿಕದ ಕಾಂಗ್ರೆಸ್ನಲ್ಲಿ ಅಂದ್ರೆ ಸಂಸತ್ತಿನಲ್ಲಿನೇ ಸ್ಪಷ್ಟವಾದ ಹೇಳಿಕೆಯನ್ನು ಕೊಟ್ಟರು. ಇರಾನ್ ಅಣ್ವಸ್ತ್ರ ತಯಾರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಯಾವ ಬಗೆಯ ಸಾಕ್ಷ್ಯಾಧಾರಗಳು ಕೂಡ ಇಲ್ಲ ಎನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ತುಳಸಿ ಗಬಾರ್ಡ್ ಹೇಳಿದ್ದಾರೆ. ಅಷ್ಟಾದ್ರೂ ಕೂಡ ಮಿಸ್ಟರ್ ಟ್ರಂಪ್ ಹೇಳ್ತಾರೆ ಐ ಡೋಂಟ್ ಕೇರ್ ಎನ್ನುವಂತ ಮಾತನ್ನ ಹೇಳ್ತಾರೆ. ತುಳಸಿ ಗಬಾರ್ಡಿಗೆ ಆಕೆಗೆ ಏನು ಗೊತ್ತಾಗ್ತದೆ, ನನಗೆಲ್ಲ ಗೊತ್ತಿದೆ ಎನ್ನುವಂತಹ ಒಂದು ಅಹಂಕಾರವನ್ನು ಟ್ರಂಪ್ ಚಲಾಯಿಸ್ತಾರೆ. ಇರಾನಿನ ನ್ಯೂಕ್ಲಿಯರ್ ಸೈಟ್ಗಳು ಇವತ್ತು IAEA ಸಂಸ್ಥೆಯ ನಿಗಾವಣೆಯಲ್ಲಿದ್ದಾವೆ, ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿಯ ನಿಗಾವಣೆಯಲ್ಲಿದ್ದಾವೆ. ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ, ಇರಾನ್ನೊಳಗೆ ಇರಾನ್ ಅಲ್ಲಿ ಅಣ್ವಸ್ತ್ರವನ್ನ ತಯಾರು ಮಾಡ್ತಾ ಇದೆ ಅಂತ ಹೇಳಿ ನಮಗೆ ಅನಿಸಿಲ್ಲ ಎನ್ನುವಂತ ಮಾತನ್ನ IAEA ಕೂಡ ಬಹಳ ಒಂದು ಸ್ಪಷ್ಟವಾಗಿ ಹೇಳಿದೆ. IAEA ಕೂಡ ಆದ್ರೂ ಕೂಡ ಟ್ರಂಪ್ ಹೇಳ್ತಾರೆ ಇಲ್ಲ, ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರವನ್ನ ಇರಾನ್ ತಯಾರಿ ಮಾಡ್ತಾ ಇದೆ, ಅದಕ್ಕಾಗಿ ನಾವು ಅದರ ಮೇಲೆ ನಾವು ದಾಳಿಯನ್ನ ಮಾಡ್ತೇವೆ ಅಂತ ಹೇಳಿ. ಇದೇ ಅಮೆರಿಕ ಈ ಹಿಂದೆ ಸದ್ದಾಂ ಹುಸೇನನ್ನ, ಇರಾಕಿನ ಅಧ್ಯಕ್ಷನಾಗಿರ್ತಕ್ಕಂಥ ಸದ್ದಾಂ ಹುಸೇನನ್ನ ಸದೆಬಡೆದು ಇರಾಕಿನಲ್ಲಿ ತನ್ನ ಕೈಗೊಂಬೆ ಸರ್ಕಾರ ರಚನೆ ಮಾಡೋದಕ್ಕೂ ಕೂಡ ಇದೇ ರೀತಿಯ ನೆಪಗಳನ್ನ ಹೇಳಿದ್ದು. ಇರಾನಿಗಿಂತ ಚಿಕ್ಕ ದೇಶವಾಗಿತ್ತು ಇರಾಕ್,
ಮತ್ತು ಆ ಕಾರಣಕ್ಕಾಗಿ ಅದು ನಾಶವೇನೋ ಆಯಿತು. ಅಂದರೆ ಈ ಸುಳ್ಳು ನೆಪಗಳನ್ನು ಹೇಳಿ ಇರಾಕ್ ಒಂದು ರಾಸಾಯನಿಕ ಶಸ್ತ್ರಾಸ್ತ್ರವನ್ನ, ಸಮೂಹ ನಾಶಕ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ನಾನು ಇರಾಕಿನ ಮೇಲೆ ದಾಳಿ ಮಾಡ್ತೇನೆ, ಸದ್ದಾಮನ್ನ ಕೊಲ್ತೇನೆ ಎನ್ನುವಂತ ರೀತಿಯೊಳಗೆ ದಾಳಿ ಮಾಡಿ ಕೊನೆಗೆ ಇರಾಕಿನ ಮಿಲಿಟರಿಯನ್ನ ಸೆದೆ ಬಡಿದು ಸಂಪೂರ್ಣವಾಗಿ ಇರಾಕನ್ನ ಸಾರ್ವಭೌಮತ್ವವನ್ನ ನಾಶ ಮಾಡಿ ಇರಾಕಿನ ಅಧ್ಯಕ್ಷನಾಗಿರ್ತಕ್ಕಂಥ ಸದ್ದಾಂ ಹುಸೇನನ್ನ ಸೆರೆ ಹಿಡಿದು ಗಲ್ಲಿಗೇರಿಸಿದ್ದು ಕೂಡ, ಅಕ್ರಮವಾಗಿ ಗಲ್ಲಿಗೇರಿಸಿದ್ದು ಕೂಡ ಇದೇ ಇರಾಕಿನ ಸಾರ್ವಭೌಮತ್ವ, ಅದು ತನ್ನ ಕೈಗೊಂಬೆ ಸರ್ಕಾರದ ಮುಖಾಂತರವಾಗಿ. ಇಂತಹದೇ ಹೇಗೆ ಇರಾಕನ್ನ ಕಂಟ್ರೋಲ್ ಮಾಡಿದನೋ, ಸುಳ್ಳು ಆರೋಪವನ್ನ ಮಾಡೋದ್ರ ಮುಖಾಂತರವಾಗಿ ಇರಾಕನ್ನ ನಾಶ ಮಾಡಿತ್ತು ಅಮೆರಿಕ, ಅದೇ ರೀತಿಯೊಳಗೆ ಒಂದು ಆರೋಪವನ್ನ ಮಾಡಿ ಇರಾನ್ ಅನ್ನ ನಾಶ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಸಂಚು ಅದು ಇಸ್ರೇಲ್ ಮುಂಚೂಣಿಯ ಯುದ್ಧದಲ್ಲಿ ಇವತ್ತು ಕಾಣಿಸ್ತಾ ಇದೆ. ಇಸ್ರೇಲ್ ಇರಾನಿನ ಮೇಲೆ ಏನು ಯುದ್ಧ ಮಾಡಿದೆ ಅದರ ಮುಖಾಂತರ ಇವತ್ತು ವ್ಯಕ್ತ ಆಗಿದೆ ಎನ್ನುವಂಥದ್ದನ್ನ ನಾವು ಗಮನಿಸಬೇಕು. ಇಂತಹ ಮಹಾನುಭಾವ ಟ್ರಂಪ್ ಹೀಗೆ ಹೇಳಬೇಕು, ಭಾರತದ ಮೇಲೆ ಪಾಕಿಸ್ತಾನ್ ಪ್ರೇರಿತ ಭಯೋತ್ಪಾದಕರು ಏನು ಪೆಹಲ್ಗಾಮಿನಲ್ಲಿ ದಾಳಿ ಮಾಡಿದಾಗ ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ಆಪರೇಷನ್ ಸಿಂಧೂರ್ ಅಂತೇಳಿ ಭಾರತ ನಮ್ಮ ಒಂದು ಆಪರೇಷನ್ ಸಿಂಧೂರನ್ನು ಮಾಡಿದಾಗ ಆ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟ ಸಂದರ್ಭದಲ್ಲಿ ಆಗ ಇದೇ ಟ್ರಂಪ್ ಕದನ ವಿರಾಮ ಘೋಷಣೆ ಆಗೋದಕ್ಕೆ ನಾನು ಕಾರಣ ಎನ್ನುವಂತಹ ಬಡಾಯಿ ಕೊಚ್ಚಿಕೊಂಡಿದ್ದ. ಇದೇ ರೀತಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಆಗೋದಕ್ಕೆ ನಾನು ಕಾರಣ ಅಂತ ಹೇಳಿಕೊಂಡಿರ್ತಕ್ಕಂಥ ಟ್ರಂಪ್ ಇಸ್ರೇಲ್ ಮತ್ತು ಇರಾನಿನ ಯುದ್ಧ ನಡೆದಿರುವ ಸಂದರ್ಭದಲ್ಲಿ ಕೂಡ ಅಂತಹದ್ದೇ ಒಂದು ಪ್ರಯತ್ನ ಮಾಡಿದ್ದಾರೆ. ಇಸ್ರೇಲ್ ಮತ್ತು ಇರಾನಿನ ನಡುವೆ ಕದನ ವಿರಾಮ ಆಗೋದಕ್ಕೆ ನಾನು ಹೇಳಿದ್ದೇನೆ ಅಥವಾ ನಾನು ಕಾರಣ ಎನ್ನುವಂಥದ್ದನ್ನು ಕ್ಲೈಮ್ ಅನ್ನ ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೂ ಕೂಡ ಕದನ ವಿರಾಮ ಘೋಷಣೆ ಮಾಡೋದಕ್ಕೆ ಟ್ರಂಪ್ಗೆ ಏನು ಅಧಿಕಾರ ಇದೆ? ಯುದ್ಧ ನಡೀತಾ ಇರುವಂತದ್ದು ಇಸ್ರೇಲ್ ಮತ್ತು ಇರಾನಿನ. ಕದನ ವಿರಾಮ ಆಗ್ಬೇಕಂತೇಳಿ ಹೇಳೋದಕ್ಕೆ ಇದೇನು ವಿಶ್ವಸಂಸ್ಥೆ ಕೂಡ ಅಲ್ಲಟ್ಟ ಅಮೆರಿಕ ಸರ್ಕಾರ ಅಥವಾ ಟ್ರಂಪ್ ಕೂಡ ಕಾಂಗ್ರೆಸ್ನಲ್ಲಿ ತೀರ್ಮಾನ ಮಾಡಿ ಕೂಡ ಇದನ್ನು ಹೇಳಿದ್ದಲ್ಲ. ಈ ಬಗೆಯ ಒಂದು ಸ್ವಯಂ ನಿರ್ಧಾರವನ್ನು ತೆಗೆದುಕೊಂಡ ಟ್ರಂಪ್ ಏನಿದನಲ್ಲ, ಇವತ್ತು ಟ್ರಂಪಿನ ಪ್ರಭುತ್ವ ಅಮೆರಿಕದ ಮೂಲಕ ಇದು ಜಗತ್ತಿನ ಶಾಂತಿಗೆ ಒಂದು ಸಂಚಕಾರ ತರುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಎನ್ನುವಂಥದ್ದನ್ನು ಕೂಡ ಗಮನಿಸಬೇಕು. ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ ತೈಲ ಗಣಿಗಳ ಮೇಲೆ, ತೈಲ ನಿಕ್ಷೇಪಗಳ ಮೇಲೆ ಒಂದು ಯಜಮಾನಿಕೆಯನ್ನು ಸಾರೋದಕ್ಕಾಗಿ ಮತ್ತು ಅಲ್ಲಿ ಉಳಿದಿರ್ತಕ್ಕಂಥ ಏಕೈಕ ಒಂದು ಸ್ವಾಭಿಮಾನಿ ದೇಶವಾಗಿರ್ತಕ್ಕಂಥ ಇರಾನಿನ ಮೇಲೆ ತನ್ನ ಹಿಡಿತವನ್ನ ಸಾಧಿಸುವುದಕ್ಕಾಗಿ ಇಸ್ರೇಲನ್ನ ಛೂ ಬಿಟ್ಟು ಮಾಡಿರ್ತಕ್ಕಂಥ ಯುದ್ಧ, ಮೊನ್ನೆ ನಡೆದಿರ್ತಕ್ಕಂಥ ಯುದ್ಧ ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಇದಕ್ಕೆ ಮಿಸ್ಟರ್ ಟ್ರಂಪ್ ಮಹಾಶಯ ಹೇಳ್ತಾನೆ, ಇದು 12 ದಿನಗಳ ನಡೆದ ಮಹಾಯುದ್ಧ, ನಾನು ಈ ಯುದ್ಧವನ್ನ ನಿಲ್ಲಿಸಿದೆ. ಜಗತ್ತಿನಲ್ಲಿ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿ ಏನಾದ್ರೂ ಸಿಗೋದಿದ್ರೆ ಅದು ನನಗೇ ಸಿಗ್ಬೇಕು ಎನ್ನುವಂತಹ ಒಂದು ಬಡಾಯಿಯನ್ನ ಕೊಚ್ಚಿಕೊಳ್ತಾನೆ. ಇದು ಎಷ್ಟು ಆಭಾಸವಾಗಿದೆ ಅಂತಂದ್ರೆ, ಒಂದು ಜಗತ್ತಿನ ಬಹಳ ದೊಡ್ಡ ಒಬ್ಬ ಕಿರಾತಕ, ಒಂದು ಮಹಾನ್ ಕ್ರೂರಿ ಏನಿದೆಯಲ್ಲ, ಆತ ಶಾಂತಿಯ ಸಂದೇಶ ಸಾರಿದ್ರೆ ಹೇಗಿರ್ತದೋ ಅದೇ ರೀತಿ ಇದೆ. ಇದಕ್ಕಿಂತ ದೊಡ್ಡ ವೈರುಧ್ಯ ಎನ್ನುವಂಥದ್ದು ಇನ್ನೊಂದು ಏನು ಇಲ್ಲ ಎನ್ನುವಂಥದ್ದನ್ನ ಗಮನಿಸಬೇಕು. ದುರಂತ ಅಂದ್ರೆ ಇದೇ ಟ್ರಂಪ್ 2019ರ ಸಂದರ್ಭದಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಅಮೆರಿಕಕ್ಕೆ ಹೋಗಿ ಇಂತಹ ಒಬ್ಬ ಸರ್ವಾಧಿಕಾರಿ, ಸ್ವಘೋಷಿತ ಶಾಂತಿಯ ಪ್ರತಿಪಾದಕನಾಗಿರುವಂತಹ ಟ್ರಂಪ್ನನ್ನ ಗೆಲ್ಲಿಸೋದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಮೆರಿಕಕ್ಕೆ ಪ್ರವಾಸ ಹೋಗಿ ಇಸ್ ಬಾರ್ ಟ್ರಂಪ್ ಕಿ ಸರ್ಕಾರ ಎನ್ನುವಂತಹ ಪ್ರಚಾರವನ್ನ ಮಾಡಿದ್ರು. 2020ರ ಸಂದರ್ಭದೊಳಗೆ ಇಂತಹ ಟ್ರಂಪ್ ಮಹಾಶಯನನ್ನ ಭಾರತಕ್ಕೆ ಕರೆಸಿಕೊಂಡು ನಮಸ್ತೆ ಟ್ರಂಪ್ ಎನ್ನುವಂತಹ ಒಂದು ದೊಡ್ಡದಾಗಿರ್ತಕ್ಕಂಥ ರ್ಯಾಲಿಯನ್ನ ಗುಜರಾತಿನಲ್ಲಿ ಮಾಡಿದ್ದು. ಭಾರತ ದೇಶದ ಪ್ರಧಾನಮಂತ್ರಿಗಳು ಈ ಪರಿಯಾಗಿರ್ತಕ್ಕಂಥ ಗೌರವವನ್ನ ನನ್ನ ಆಪ್ತ ಮಿತ್ರ ಟ್ರಂಪ್ ಎನ್ನುವಂಥದ್ದನ್ನಾಗಿ ಸಾರಿಕೊಂಡ್ರು. ಆದ್ರೆ ಇಂತಹ ಆಪ್ತ ಮಿತ್ರ ಟ್ರಂಪ್ ಆಪರೇಷನ್ ಸಿಂಧೂರ್ ಆದ್ಮೇಲೆ ನನಗೆ ಪಾಕಿಸ್ತಾನವೂ ಆಪ್ತ, ಭಾರತವೂ ಆಪ್ತ ಅಂತೇಳಿ ಇಬ್ಬರ ಹೆಗಲ ಮೇಲೆ ಕೈ ಇಡುವಂತ ಪ್ರಯತ್ನ ಮಾಡ್ತಾನೆ ಹೊರತು ಪಾಕಿಸ್ತಾನ ಭಯೋತ್ಪಾದಕರನ್ನ ಬೆಂಬಲಿಸ್ತಾ ಇದೆ ಎನ್ನುವಂಥದ್ದಾಗ್ಲಿ ಅಥವಾ ಪಾಕಿಸ್ತಾನ ತಪ್ಪು ಮಾಡ್ತಾ ಇದೆ ಎನ್ನುವಂತ ಮಾತನ್ನಾಗ್ಲಿ ಹೇಳಲಿಲ್ಲ. ಅದೇ ರೀತಿಯಾಗಿ ಆಗ ಪರೋಕ್ಷವಾಗಿ ಪಾಕಿಸ್ತಾನದ ಪರವಾಗಿ ಇದ್ದ ಟ್ರಂಪ್ ಈಗ ನೇರವಾಗಿ ಇಸ್ರೇಲಿನ ಪರವಾಗಿದ್ದುಕೊಂಡು ಇರಾನನ್ನ ದಮನಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮತ್ತು ಜಗತ್ತಿನಲ್ಲಿ ತನ್ನ ಒಂದು
ಮಾರುಕಟ್ಟೆ ಸಾಮ್ರಾಜ್ಯಶಾಹಿಯನ್ನ ಒಂದು ಕಟ್ಟಿ ಬೆಳೆಸೋದಕ್ಕೆ, ತನ್ನ ಶಸ್ತ್ರಾಸ್ತ್ರ ಮಾರುಕಟ್ಟೆಯನ್ನ ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಈ ಯುದ್ಧವನ್ನ ಒಂದು ಸಂದರ್ಭವನ್ನಾಗಿ ಬಳಸಿಕೊಂಡಿದ್ದಾರೆ ಎನ್ನುವಂಥದ್ದನ್ನ ನಾವು ಗಮನಿಸಬೇಕು. ಕೊನೆಗೆ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. 1980ರ ದಶಕದಲ್ಲಿ ಕೂಡ ಇದೇ ರೀತಿಯೊಳಗೆ ಯುದ್ಧದ ಕಾರ್ಮೋಡಗಳು ಜಗತ್ತಿನಲ್ಲಿ ತುಂಬಾ ನಡೆದಿದ್ದು. ಮತ್ತೊಂದು ಯುದ್ಧ ಆಗ್ಬಿಡ್ತದೆ ಏನೇನು ಅಂತ ಸಂದರ್ಭ ನಡೆದಿತ್ತು. ಸೋವಿಯತ್ ರಷ್ಯಾ ಮತ್ತು ಅಮೆರಿಕದ ನಡುವೆ ಒಂದು ಶೀತಲ ಸಮರವಂತ ನಡೆಯುವಂತಹ ಸಂದರ್ಭದಲ್ಲಿ, ಒಂದು ಯುದ್ಧದ ಕಾರ್ಮೋಡ ಜಗತ್ತಿನ ತುಂಬ ಕವಿದಿರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ಇಡೀ ಕರ್ನಾಟಕದ ತುಂಬ ಒಂದು ಜನ ಚಳುವಳಿಗಳು ಬೆಳೆದು ಬಂದಿದ್ದು. ಆಗ ಹೇಳಿರ ಹಾಡು ಇಡೀ ರಾಜ್ಯದ ತುಂಬ ಒಂದು ಹಬ್ಬಿದ ಹಾಡು, ಒಂದು ರೆಕ್ಕೆ ಬಿಡಿಸಿ ಪಾರಿವಾಳಗಳೇ ಯುದ್ಧ ನಾಡಿನಲ್ಲಿ ಶಾಂತಿ ಅರಳಲಿ ಎದೆಗಾಳಲ್ಲಿ ಹಾಡು ಕೊರಳಿನಲ್ಲಿ ಎನ್ನುವಂತ ಹಾಡುಗಳನ್ನ ರಾಜ್ಯದ ತುಂಬ ನಾವು ಹಾಡಿದ್ದು. ಯುದ್ಧ ವಿರೋಧಿ ಒಂದು ಜನಾಂದೋಲನವನ್ನಾಗಿ ನಾವು ರೂಪಿಸಲಾಗಿತ್ತು. ಅದು ಸಮುದಾಯದಂತಹ ಒಂದು ಸಾಂಸ್ಕೃತಿಕ ಸಂಘಟನೆಯ ಮುಖಾಂತರ. ಇವತ್ತಿಗೂ ಕೂಡ ಆ ಯುದ್ಧದ ಕಾರ್ಮೋಡ ಸಂಪೂರ್ಣವಾಗಿ ತೊಲಗಿಲ್ಲ. ಮತ್ತೆ ಮತ್ತೆ ನಾವು ಶಾಂತಿ ಅರಳಲ್ಲಿ ಎದೆಗಾಳಲ್ಲಿ ಹಾಡು ಕೊರಳಿನಲ್ಲಿ ರೆಕ್ಕೆ ಬಿಡಿಸಿ ಪಾರಿವಾಳಗಳೇ ಯುದ್ಧ ನಾಡಿನಲ್ಲಿ ಎನ್ನುವಂತಹ ಹಾಡನ್ನ ಹಾಡುವ, ಇಂತಹ ಸಂದೇಶವನ್ನು ನಮ್ಮ ಎದೆಯೊಳಗಿಟ್ಟುಕೊಳ್ಳುವಂತಹ, ಶಾಂತಿಯ ಸಂದೇಶವನ್ನ ನಾವು ಯಾವತ್ತೂ ಪ್ರತಿಪಾದಿಸುವಂತಹ ಮತ್ತು ಯುದ್ಧ ಪಿಪಾಸು ಮಾಧ್ಯಮಗಳನ್ನ, ಯುದ್ಧ ಪಿಪಾಸು ಧರ್ಮಾಂಧ ಮತ್ತು ಧರ್ಮದ ಆಧಾರಿತ ರಾಷ್ಟ್ರೀಯತಾವಾದವನ್ನ ಪ್ರೇರೇಪಿಸುವಂತಹ ಎಲ್ಲ ಶಕ್ತಿಗಳನ್ನ ವಿರೋಧಿಸುವಂತಹ ಸಂದರ್ಭ ಇವತ್ತು ನಮ್ಮದಾಗಿದೆ ಎನ್ನುವಂತಹ ಒಂದು ಎಚ್ಚರಿಕೆಯನ್ನ ನಾವೆಲ್ಲ ಇಟ್ಕೊಳ್ಬೇಕಾಗಿದೆ. ನಮಸ್ಕಾರ.